ಇನ್ನು ದಾವಣಗೆರೆ ಈಗ ಸಹಜ ಸ್ಥಿತಿಯತ್ತ ವಾಪಸ್ ಆಗ್ತಾ ಇದೆ. ಆಜಾದ್ ನಗರದಲ್ಲಿ ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಾ ಇದೆ. ನೂರಾನಿ ಶಾದಿ ಮಹಲ್ ರಸ್ತೆಯಲ್ಲಿ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಇಂದು ಶುಕ್ರವಾರದ ಪ್ರಾರ್ಥನೆ ಹಿನ್ನೆಲೆ ಖಾಕಿ ನಿಯೋಜನೆ. ನಗರದ ಮಸೀದಿಗಳ ಬಳಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಗಿದೆ. ಕಲ್ಲು ತೂರಾಟ ಆದ ನಂತರ ಇದೀಗ ಸಹಜ ಸ್ಥಿತಿಗೆ ದಾವಣಗೆರೆ ವಾಪಸ್ ಆಗ್ತಿರೋದು. ಕಲ್ಲು ತೂರೋದು ಅನ್ನೋದು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಒಂದಷ್ಟು ಜನರ ಕಸಬದು, ಏನು ಮಾಡೋಕ್ಕಾಗಲ್ಲ. ಪೊಲೀಸರು ಸರ್ಕಾರ ನಿಯಂತ್ರಣ ಮಾಡಬೇಕು. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಈ ಶುಕ್ರವಾರ ಪ್ರಾರ್ಥನೆ ಸಂದರ್ಭದಲ್ಲಿ ಪೊಲೀಸರ ಭದ್ರತೆಯನ್ನು ಹೆಚ್ಚಾಗಿ ನಿಯೋಜನೆ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಬಸವರಾಜ್ ದೊಡ್ಡಮನಿ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಿನ್ನೆ ರಾತ್ರಿ ಒಂದು ಗಣೇಶ್ ಮೆರವಣಿಗೆ ಹಿನ್ನೆಲೆಯಲ್ಲಿ ಉಂಟಾದಂಥ ಕಲ್ಲು ತೂರಾಟದಿಂದ ಈ ಪ್ರದೇಶದಲ್ಲಿ ಒಂದು ಬಿಗುವಿನ ವಾತಾವರಣ ಉಂಟಾಗಿತ್ತು. ಈಗ ನಾವು ಏನು ದಾವಣಗೆರೆ ನಗರದ ಏನಿರ್ತಕ್ಕಂಥ ಅರಳಿಮರ ಸರ್ಕಲ್ನಿಂದ ಮುಂದೆ ಬರ್ತಕ್ಕಂಥ ಒಂದು ನೂರಾನಿ ಶಾದಿ ಮಾಲ್ ರಸ್ತೆಯಲ್ಲಿದ್ದೀವಿ. ವಿಶೇಷವಾಗಿ ರಾತ್ರಿ ಇದೇ ಒಂದು ಪ್ರದೇಶದಲ್ಲಿ ಕೂಡ ಆರೋಪಿಗಳನ್ನು ಬಂಧಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಏನು ಎರಡೂ ಕಡೆಯಿಂದ ಕೂಡ ಈ ಒಂದು 10ಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಏನು ಘಟನೆಗೆ ಕಲ್ಲು ತೂರಾಟ ಒಂದು 3 ಕಡೆ ಕಲ್ಲು ತೂರಾಟ ನಡೀತು. ಆ ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸುವಂಥದ್ದು ಒಂದು ಪ್ರಕ್ರಿಯೆ ಇಡೀ ರಾತ್ರಿ ನಡೆದಿರ್ತಕ್ಕಂಥದ್ದು. ಈಗ ಸಹಜ ಸ್ಥಿತಿಗೆ ಬಂದಿರತಕ್ಕಂಥದ್ದು. ಇಡೀ ನಗರ ನೋಡ್ತಾ ಇರ್ಬೋದು ನೀವು. ಈ ಪ್ರದೇಶದಲ್ಲಿ ಇವತ್ತು ಶುಕ್ರವಾರ, ಶುಕ್ರವಾರ ಅಂದರೆ ವಿಶೇಷವಾಗಿ ಅಲ್ಪಸಂಖ್ಯಾತರ ಬಾಂಧವರು ಏನು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥ ದಿನ ಆಗಿದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಪ್ರದೇಶದಲ್ಲಿ ಕೂಡ ಪೊಲೀಸ್ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಏನು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆದೇ ಇರಲಿ ಅಂತಕ್ಕಂಥ ಕಾರಣಕ್ಕಾಗಿ ಇಡೀ ಒಂದು ಹಳೆ ದಾವಣಗೆರೆ ಪ್ರದೇಶದಲ್ಲಿ ಕೂಡ ಸೂಕ್ತವಾದಂಥ ಏನು ಆಯಕಟ್ಟಿನ ಸ್ಥಳ ಅಂತ ಹೇಳ್ತೀವಿ ನಾವು. ವಿಶೇಷವಾಗಿ ನಿನ್ನೆ ಒಂದು ಏನು ಘಟನೆಯಲ್ಲಿ ಪಾಲ್ಗೊಂಡಂಥ ಏನು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಸುಮಾರು 18ರಿಂದ 20-25 ಒಳಗೆ ಯುವಕರೇ ಹೆಚ್ಚಾಗಿದ್ದರಿಂದ ಈ ಒಂದು ದುರ್ಘಟನೆಗೆ ಕಾರಣ ಆಗಿದ್ದೆಂದು ಕೆಲವು ಜನವಸತಿ ಪ್ರದೇಶಗಳಿಗೆ ಕೂಡ ನುಗ್ಗಿದ್ರಿ ಅಂತಕ್ಕಂಥ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಈಗ ಹೆಚ್ಚಿನ ಒಂದು ತನಿಖೆಯನ್ನು ಶುರು ಮಾಡಿರ್ತಕ್ಕಂಥದ್ದು. ಮತ್ತು ಅಗತ್ಯ ಇರ್ತ ಕಡೆ ಮತ್ತು ಇನ್ನಷ್ಟು ಜನರನ್ನು ಬಂಧಿಸುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಈಗ ಜನಜೀವನ ಮತ್ತು ಸಹಜ ಸ್ಥಿತಿಯಲ್ಲಿರುವಾಗ ಅಂಗಡಿ ಮುಗ್ಗಟ್ಟುಗಳು ಬೆಳಗಿನಿಂದಲೇ ಆರಂಭವಾಗಿರ್ತಕ್ಕಂಥದ್ದು. ಬಹುತೇಕವಾಗಿ ಈ ಪ್ರದೇಶದಲ್ಲಿ ಹೆಚ್ಚು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ಜನ ಇರ್ತಕ್ಕಂಥದ್ದು. ಇವರು ಬೆಳಗಿನಿಂದಲೇ ಈ ಪ್ರದೇಶದಲ್ಲಿ ಎಂದಿನಂತೆ ಒಂದು ವಾತಾವರಣ ಏನು ಸಹಜ ಸ್ಥಿತಿ ಈ ಪ್ರದೇಶದಲ್ಲಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶಾಂತಕುಮಾರ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.